ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ರೇ ಗುಸುಗುಸು ಅಂತಿದ್ದೀರಾ? ನಡೀರಿ. ಆಂಟಿ, ಈ ಶೋನಲ್ಲಿ ನನ್ನ ಪಾರ್ಟಿಸಿಪೇಷನ್ ಬಗ್ಗೆ ಆರ್ಗನೈಸರ್ ಹೇಳ್ತೀನಿ ಅಂತ ಅತ್ತೆ ಹೇಳಿದ್ರಲ್ಲ, ಅವ್ರಿಗೆ ಫೋನ್ ಮಾಡು. ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವು ರೆಡಿ ಆಗೋಗಿ. ಹಾಯ್ ದಿಸ್ ಅಖಿಲ್. ಹಲೋ. ನೀವೇನು ಆರ್ಗನೈಸರ್? ಹೌದು ಸರ್. ನೀವು? ನಾನು ಜಯಂತಿ ಅವ್ರ ಸೊಸೆ ಸರ್. ಈ ಶೋಲಿ ಪಾರ್ಟಿಸಿಪೇಟ್ ಮಾಡು ಅಂತ ನಮ್ಮ ಅತ್ತೆ ನನ್ನ ಕಳ್ಸಿದ್ರು. ಓ, ನೀವೇನಾ? ಆಲ್ರೆಡಿ ನಿಮ್ಮ ಹೆಸರನ್ನ ಮಾಡಲ್ ಲಿಸ್ಟಲ್ಲಿ ಸೇರಿಸಿದ್ದಾರೆ. ನೀವೇ ಸ್ವಂತ ಡಿಸೈನ್ ಮಾಡಿದಿರಂತೆ, ಹೌದಾ? ಹೌದಪ್ಪ, ನಮ್ ಹುಡುಗಿ ಒಳ್ಳೆ ಡಿಸೈನರ್, ಈಗ ಒಳ್ಳೆ ಮಾಡೆಲ್ ಕೂಡ ಆಗ್ತಾಳೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಅಲ್ಲಿ ಮೇಕಪ್ ರೂಮ್ ಇದೆ, ನೀವು ಹೋಗಿ ರೆಡಿಯಾಗಿ. ಇನ್ 10 minutes ಅಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹೆಸರು ಅನೌನ್ಸ್ ಆದಾಗ ನೀವು ಡಿಸೈನ್ ಮಾಡಿರೋ ಡ್ರೆಸ್ ಹಾಕೊಂಡು ಆ ರ್ಯಾಂಪ್ ಮೇಲೆ ಬರಬೇಕು, ಸರಿನಾ? ಓಕೆ ಸರ್, ಹೋಗೋಣ, ನಡೀರಿ. ಆಂಟಿ ನಡಿ, ನಾನಿನ್ನು ಮೇಕಪ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಅಯ್ಯೋ ಇದೆ, ಮನೇಲಿ ನಾವ್ ಮಾಡಿರೋ ಕೆಲ್ಸಕ್ಕೆ ಇಲ್ಲಿ ರಿಸಲ್ಟ್ ನೋಡೋದ್ ಬೇಡ್ವಾ? ಅದೇ ಕಣೆ, ನಾವು ಹೊಸ ಡಿಸೈನ್ ಮಾಡಿರೋ ಡ್ರೆಸ್ಗಳನ್ನ ಮುಚ್ಚಿಟ್ಟು ಅವಳ ಕವರ್ ಅಲ್ಲಿ ಹಳೆ ಡ್ರೆಸ್ ಹಾಕಿದ್ವಲ್ಲ, ಅದನ್ನ ನೋಡಿ ಆರ್ಡರ್ ಕೊಟ್ಟಿರೋರು ಅವಳನ್ನ ಬೈಯೋದ್ ಬೇಡ್ವಾ? ಆ ಸೀನ್ ನೋಡಿ ಹೋಗೋಣ ಅಂತಿದ್ದೀನಿ. ಓಕೆ ಓಕೆ. ಏನು ಆಗ್ಲಿಂದ ಮತ್ತೆ ಗುಸುಗುಸು ಮಾತಾಡ್ತಿದ್ದೀರಾ? ಅದಲ್ಲ, ನಮ್ ಬಗ್ಗೆ ನಿನ್ಗ್ಯಾಕೋ? ಶೋನಲ್ಲಿ ಭಾಗವಹಿಸಕ್ಕೆ ಹಾರಿಕಾಗೆ ಟಿಕೆಟ್ ಸಿಕ್ತು, ಮತ್ತೆ ಹೊಸ ಡಿಸೈನ್ ಮಾಡಿರೋ ಡ್ರೆಸ್ಗಳಿಗೆ ಯಾವಾಗ ಮೋಕ್ಷ ಸಿಗುತ್ತೋ? ಎಷ್ಟೊತ್ತಾಯ್ತು ಮೇಡಮ್ ಬಂದು? ಈಗಷ್ಟೇ ಬಂದ್ವಿ ಸರ್. ನಿಮಗೆ ಕಾಲ್ ಮಾಡಕ್ ಹೊರಟಿದ್ದೆ. ನಮ್ಮ ಮಾಡೆಲ್ಸ್ ಬಂದಿದ್ದಾರೆ, ಡ್ರೆಸ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ತಗೊಂಡ್ ಬಂದಿದ್ದೀರಾ ಅಲ್ವಾ? ಎಲ್ಲಿ ಒಂದ್ಸಲ ತೋರಿಸಿ. ಈಗ ಅವಳ ಮುಖ ಹೇಗ್ ಬದಲಾಗುತ್ತೆ ನೋಡು. ಕರೆಂಟ್ ಶಾಕ್ ಕೊಟ್ಟಿರೋ ಕಾಗೆ ತರ ಆಗ್ತಾರ ಆಂಟಿ. ಡ್ರೆಸ್ ತಂದು ಕೊಟ್ಬಿಟ್ರೆ ಗೆದ್ದು ಬಿಡ್ತಾಳ. ಮಾಡೆಲ್ ಹೊರಟೋದ್ಲು. ಹೌದಾಂಟಿ, ಬಸ್ಸು ಅಕ್ಕ ಮಾಡಿರೋ ಚೀಪ್ ಡ್ರೆಸ್ಸಸ್ ಹಾಕೊಳ್ಳಲ್ಲ ಅಂತ ಹಾಗೆ ಹೊರಟೋದ್ರು. ಈಗ ಡ್ರೆಸ್ ವೇಸ್ಟ್. ಒಂದ್ ನಿಮಿಷ. ಸಾರಿ ಮೇಡಮ್, ನೀವು ಟೈಮ್ ಕರೆಕ್ಟಾಗಿ ಡ್ರೆಸ್ ಕೊಟ್ಟರು, ಆ ಮಾಡೆಲ್ ಹೊರಟೋದ್ರು. ಅವ್ರು ನಿಮ್ಮ ಹತ್ರ ಹಾಗೆ ನಡ್ಕೊಂಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಮೇಡಮ್. ಈ ಶೋಗೋಸ್ಕರ ತುಂಬ ಖರ್ಚು ಮಾಡಿದ್ದೀನಿ. ಆ ಮಾಡೆಲ್ಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೆ. ಈಗ ಅದೆಲ್ಲ ವೇಸ್ಟ್ ಆಗೋಯ್ತು. ಆ ಹುಡುಗಿ ಯಾವ ಮಾಡೆಲ್ ಸರ್? ನಮ್ಮ ಅಜ್ಜಿ ಮನೇಲಿ ಅನಸೂಯ ಅಂತ ಒಂದು ಹುಡುಗಿ ಇದ್ದಾಳೆ. ಈ ಹುಡುಗಿಗಿಂತ ಅವಳೇ ಬೆಟರ್ ಸರ್. ಅವಳ ಫೇಸಲ್ಲಿ ಎಕ್ಸ್ಪ್ರೆಷನೂ ಇಲ್ಲ, ಈಗ ಮಾತಾಡ್ಬೇಕಾದ್ರೂ ಅಷ್ಟೇ. ಆ ಡೈಲಾಗ್ ಡೆಲಿವರಿಲಿ ಕ್ಲಾರಿಟಿನೂ ಇಲ್ಲ. ನನ್ನ ಕರ್ಮ ಸರ್. ಮೊನ್ನೆ ಒಂದು ಸಿನಿಮಾ ಮಾಡಿದ್ಲು, ಆ ಸಿನಿಮಾ ಹಿಟ್ ಆಯಿತು. ಆ ಸಿನಿಮಾದಿಂದಲೇ ಈ ಹುಡುಗಿಗೆ ಫುಲ್ ಇಮೇಜ್ ಬಂದ್ಬಿಡ್ತು. ಇನ್ನೊಂದು ಮಾಡಲ್ನ ಕರ್ಸ್ಬೋದಲ್ವಾ? ಈಗಿಂದೀಗಲೇ ಯಾರು ಬರ್ತಾರೆ ಸರ್? ಯಾಕೆಲ್ರು ನನ್ ಮುಖ ನೋಡ್ತಿದ್ದೀರಾ? ನಾನ್ ಡಿಸೈನ್ ಮಾಡಿರೋ ಡ್ರೆಸ್ ನನಗಿದೆ, ಬಸವಕ್ಕ ಮಾಡಿರೋದು ನನಗ್ ಬೇಡ. ಅದ್ ಕಂಫರ್ಟಬಲ್ ಆಗಿರಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರ,
ನಾನೇ ಫೇಲ್ ಆದೆ. ನಮ್ಮ ಬಾಸ್ಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಂಪನಿ ಪರವಾಗಿ ಒಬ್ರು ಮಾಡೆಲ್ ಬೇಕು ಅಷ್ಟೇ ಅಲ್ವಾ? ಮಾಡೆಲ್ ರೆಡಿಯಾಗಿದ್ದಾರೆ, ಶೋ ಸ್ಟಾರ್ಟ್ ಮಾಡಿ. ಲೋ ಅಖಿಲ್, ಅಭಿವಸು ಎಲ್ಲೋ ಎಲ್ಲೋದ್ರು ಅಂತ ನನ್ಗೇನ್ ಗೊತ್ತು? ಮಾಡೆಲ್ ನ ಹುಡ್ಕಕ್ ಹೋದ್ರೋ ಏನೋ. ಹೋಗಿರ್ಬೋದು. ಹಾರಿಕದ್ ಮೇಕಪ್ ಆಯ್ತಾ? ಈಗ ತಾನೇ ನೋಡ್ಕೊಂಡ್ ಬಂದೆ ಕಣೋ, ಸೂಪರ್ ಆಗಿ ರೆಡಿ ಆಗಿದ್ದಾಳೆ. ಈ ಶೋ ವಿನ್ನರು ಹಾರಿಕನೇ. First participant is Ramya Hegde from ಲೋ 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 ಲೋ, ನಮ್ಮ ಹಾರಿಕ ಬರ್ತಿದ್ದಾಳೆ ಕಣೋ. ಹಾರಿಕಾನೆ ತಾನೆ? ಏನೋ ಐಶ್ವರ್ಯ ಬರ್ತಿರೋ ಹಾಗೆ ಎಕ್ಸೈಟ್ಮೆಂಟ್ ಯಾಕೆ? ನಮ್ಮ ಲೈಫಿನ ರೂಟು ಪಡ್ಡೆ ಹುಡುಗರ ಕೆಡಿಸೋ ಪಾರ್ಲಿಮೆಂಟು. ಬೇಕು ವಯಸ್ಸಿಗೆ ಹೀಟು, ಎಲ್ಲ ಎಕ್ಸ್ಪೈರಿ ಡೇಟು. ಬಾಯ್ಸ್ ಗರ್ಲ್ಸಿಗೆ ಈಗ ಟಾಪ್ ಸೀಕ್ರೆಟು. ಸಿಕ್ಕೋರಿಗೆ ಸಕಲ ಬ್ಯೂಟಿಗಳ ಹಾಟು ಮೃದುಲ ಡೊಂಬೆ ಮಗ ಇವಳ. last participants are Mr. and Mrs. Abhiram and Vasundhara. What a couple! Superb! Superb!
ಬಂದ್ಬಿಡ್ತಾರೆ ರೀ. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಓಕೆ, ಬೇರೆ ಪಾರ್ಟಿಸಿಪೆಂಟ್ ನ ಕರಿತೀವಿ. ಅಷ್ಟ್ರೊಳಗೆ ನಿಮ್ ಮಾಡೆಲ್ ರೆಡಿ ಆಗಿರ್ಬೇಕು, ಇಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಅಣ್ಣ, ಫೋನ್ ನಿನ್ನ ಹತ್ರ ಇದೆಯಾ? ಹೌದಣ್ಣ, ಇಲ್ಲಿ ಅತ್ಗೇನ್ ಕರೀತಿದ್ದಾರೆ, ಬೇಗ ಬರೋದಕ್ಕೆ ಹೇಳು. ಹೊಸೂರು ಕ್ಯಾರವನಲ್ಲೂ ಇಲ್ಲ ಕಣೋ, ಎಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನಾಯ್ತು? ನಮ್ಮ ಅತ್ಗೆ ಕಾಣಿಸ್ತಿಲ್ವಂತೆ. ಅವರು ಕಷ್ಟಪಡಬಾರ್ದು ಅಂತ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಹತ್ರ ಜಗಳ ಮಾಡಿ ಹಠದಿಂದ ಗೆಲ್ಲೇಬೇಕು ಅಂತ ಅಂತಿದ್ಲು. ಅವ್ರ ಗೆಲುವಿಗೆ ಬರೀ ಒಂದು ಹೆಜ್ಜೆ ಮಾತ್ರ ದೂರ ಇದೆ. ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡು ದೇವ್ರೆ. Mrs. Vasundhara,
ಅವ್ರೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಇರುವೆನ ಹೊಸ್ಕಾಕೋತಾರ ಹೊಸ್ಕಾಕ್ತೀನಿ. ಲೇ ನಾವಿಲ್ಲಿಂದ ಎಸ್ಕೇಪ್ ಆಗೋದು ಬೆಟರ್ ಕಣೆ. ನಾನು ಅದನ್ನೇ ಅನ್ಕೋತಿದ್ದೀನಿ ಆಂಟಿ. ಅಬ್ಬಾ ಅಮ್ಮ, ಅಖಿಲ್ ತುಂಬಾ ತಲೆ ನೋವ್ತಿದೆ, ಹಾಸ್ಪಿಟಲ್ಗೆ ಹೋಗೋಣವಾ? ತುಂಬಾ ತಲೆ ನೋಡ್ತಾ ಇದೆಯಮ್ಮ? ಶೋನಲ್ಲಿ ಸೋತದ್ಲಲ್ವಾ, ಅದಕ್ಕೆ ತಲೆ ನೋಯ್ತಿದೆ ಪಾಪ. ಅವಳು ತಲೆನೋವು ಅಂತಿದ್ರೆ ಸೋತೋದ್ಲು ಅಂತೀಯಲ್ಲೋ. ನಾನು ಆಫೀಸ್ಗೆ ಹೋಗ್ಬೇಕು, ನೀವು ಹಾಸ್ಪಿಟಲ್ಗೆ ಹೋಗಿ. ಅಮ್ಮ ಅಮ್ಮ ಅಮ್ಮ. ನೋವು ಜಾಸ್ತಿ ಆಗ್ತಿದ್ಯಾ ಹಾರಿಕಾ? ಅಖಿಲ್ ಕಾರ್ ತೆಗಿ, ಬೇಗ ಹೋಗೋಣ. ಮೇಡಮ್ ಒಂದು 5 ಮಿನಿಟ್ಸ್ ಇರಿ ಮೇಡಮ್, ನಿಮ್ಮ ಅಮೌಂಟ್ ನಿಮಗೆ ಕೊಡ್ತೀವಿ. ಅದು ಹಾಗೆ ಇದೆ. ಮನ್ಸಲ್ಲಿ ಕೋಪ ಇಟ್ಕೊಂಡು ನನಗ್ ಸಹಾಯ ಮಾಡಿದ್ರಾ? ನನ್ನ ಕೋಪ ನೀವು ಕಷ್ಟಪಡ್ತಾ ಇದ್ರಿ ಅಂತ, ನನ್ನ ಜವಾಬ್ದಾರಿ ನಿಮ್ಮನ್ನ ಗೆಲ್ಲಿಸ್ಬೇಕು ಅಂತ. ಥ್ಯಾಂಕ್ ಯು ರೀ. ಎಷ್ಟು ಸಲ ಹೇಳ್ತೀರಾ? ಎಷ್ಟು ಸಲ ಹೇಳಿದ್ರು ಕಮ್ಮಿನೇ. ಸರಿ, ನಾನು ಆಫೀಸ್ಗೆ ಹೋಗ್ತೀನಿ, ನೀವು ಮನೆಗೆ ಹೋಗಿ ಅಮ್ಮನಿಗೆ ದುಡ್ಡು ಕೊಡಿ. ನೀವು ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಗೆಲ್ಲೋದನ್ನ ನೋಡೋದ್ನಲ್ಲ, ಮನೇಲಿ ನೋಡೋ ಅವಶ್ಯಕತೆ ಏನಿಲ್ಲ. ಎಲ್ರೂ ಮನೇಲಿ ಗೆದ್ದು ಜಗತ್ತನ್ನ ಗೆಲ್ಲಕ್ ಹೋಗ್ತಾರೆ, ಆದ್ರೆ ನೀವು ಜಗತ್ತನ್ನೇ ಗೆದ್ದು ಮತ್ತೆ ಮನೇಲೂ ಗೆಲ್ಲಕ್ ಹೋಗ್ತಾ ಇದ್ದೀರಾ. ಸಡನ್ ಆಗಿ ಬಿದ್ದೋದ್ಲು ಡಾಕ್ಟರ್. ಏನಾಯ್ತು ಅಂತ ಗೊತ್ತಿಲ್ಲ. ನಮ್ಮ ಅತ್ತೆಗೆ ಯಾವತ್ತೂ ಹೀಗಾಗಿರ್ಲಿಲ್ಲ ಡಾಕ್ಟರ್. ತುಂಬಾ ಹೆಲ್ತಿ ಆಗಿದ್ರು. ಆಗ್ಲಿಂದ ಮುಚ್ಚಿದ ಕಣ್ಣು ತೆಗಿಲಿಲ್ಲ ಡಾಕ್ಟರ್. ಬೇಗ ನೋಡಿ. ನಮ್ಮ ಅಜ್ಜಿಗೆ ಏನೂ ಆಗಿಲ್ಲ ಅಲ್ವಾ ಡಾಕ್ಟರ್? ಪಲ್ಸ್ ಕಡಿಮೆ ಆಗಿದೆ, ಹಾರ್ಟ್ ಬೀಟ್ ತುಂಬಾ ವೀಕ್ ಆಗಿದೆ, ಲೋ ಬಿಪಿ. ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ಕೊಡ್ಬೇಕು. ಬೇಗ ಈ ಇಂಜೆಕ್ಷನ್ ತಗೊಂಡ್ ಬನ್ನಿ. ನಾನ್ ತಗೊಂಡ್ ಬರ್ತೀನಿ ಮಾವ. ಡೋಂಟ್ ವರಿ, ಇನ್ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಡಾಕ್ಟರ್, ಯಾಕಿನ್ನು ಪ್ರಜ್ಞೆ ಬಂದಿಲ್ಲ? ಅದೇ ನನ್ಗೂ ವರಿ ಆಗ್ತಿರೋದು. ಏನಾಯ್ತು ಡಾಕ್ಟರ್? ಅವರು ತುಂಬಾ ಸುಸ್ತಾಗಿದ್ದಾರೆ.
ಅತ್ತೆನ ನೋಡ್ಕೊಂಡ್ ಬಂದ್ರಾ? ಅಲ್ಲಿಂದನೇ ಬರ್ತಾ ಇದೀನಿ ರೀ. ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಯಾಕ್ರಿ? ಜೊತೆಲೇ ಇದ್ದು ಅಮ್ಮನ್ ನೋಡ್ಕೊಂಡ್ರಿ ಅಂತ ಡ್ಯಾಡಿ ಹೇಳಿದ್ರು. ಅದು ನನ್ ಜವಾಬ್ದಾರಿ. ಅವರು ನಿಮಗಮ್ಮ ಆದ್ರೆ ನನಗತ್ತೆ. ನೋಡ್ಕೊಳ್ದೆ ಇರಕ್ಕಾಗತ್ತಾ? ಈ ಸಮಯದಲ್ಲಿ ನಾವು ಮನೆಯಲ್ಲೇ ಇಲ್ಲ. ಅಷ್ಟ್ರಲ್ಲಿ ವಸು ನಿಮ್ಮ ಅತ್ತೆಗ್ ಸೇವೆ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಹೇಳಿದ ಟೈಮ್ಗಿಂತ ಒಂದಿನ ಮುಂಚೆನೆ 50,000 ಸಂಪಾದನೆ ಮಾಡಿ ಪಂದ್ಯದಲ್ಲಿ ಗೆದ್ರಲ್ಲ. ಹೌದು ಕಣೆ, ನಾವು ಮತ್ತೊಂದ್ಸಲ ಸೋತೋದ್ವಿ. ಒಳಗೂ ಹೊರಗೂ ಅವಳೇ ಗೆದ್ಬಿಟ್ಲು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಆಂಟಿ. ಅಮ್ಮಂಗೆ ದುಡ್ಡು ಕೊಟ್ರಾ? ಇಲ್ಲ ಡ್ಯಾಡಿ. ಇದ್ಯಾಕೆ? ಫ್ಯಾಷನ್ ಶೋ ಕೊಡ್ಲಿಲ್ವಾ? ಆ ದುಡ್ಡನ್ನ ಮಮ್ಮಿ ಅಜ್ಜಿ ಮೆಡಿಸಿನ್ಸ್ಗೋಸ್ಕರ ಖರ್ಚು ಮಾಡಿದ್ರು ಡ್ಯಾಡಿ. ವಸು, ಇವತ್ 12 ಗಂಟೆಗೆ ಗಡು ಮುಗ್ದೋಗತ್ತೆ. ಅಷ್ಟ್ರೊಳಗೆ ನೀನ್ 50,000 ಕೊಡದೇ ಇದ್ರೆ ಅತ್ತೆ ಕೊಡೋ ಶಿಕ್ಷೆನ ನೀನ್ ಅನುಭವಿಸ್ಬೇಕಾಗತ್ತೆ. ಅಮ್ಮ ವಸು, ಮೆಡಿಸಿನ್ಸ್ ಖರ್ಚು ಮಾಡೋದ್ ಕಳೆದ್ರೆ ನಿನ್ ಹತ್ರ 35,000 ಇದೆ ಕಣಮ್ಮ. ಉಳಿದಿರೋ 15,000 ನಾನು ಕೊಡ್ತೀನಿ. ಹೋಗಮ್ಮಂಗ್ ಕೊಡು. ಆತರ ತಗೊಳ್ಳೋದಾಗಿದ್ರೆ ಅವ್ರ ಹತ್ರನೇ ತಗೋತಿದ್ದೆ. ನಾನ್ ಕಷ್ಟಪಟ್ಟಿದ್ರಲ್ಲೇ ಅತ್ತೆ ಕೊಡ್ಬೇಕು. ಸಾಲದ ತರ ತಗೊಳ್ಳಿ, ಅದಕ್ಕೆ ಅದ್ರಲ್ಲಿ ತಪ್ಪೇನಿದೆ? ಬೇಡ ಅಖಿಲ್, ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಅತ್ತೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೋತು ಶಿಕ್ಷೆ ಅನುಭವಿಸಿದ್ರು ಪರವಾಗಿಲ್ಲ, ಮಾತಿಗೆ ತಪ್ಪೋಳಲ್ಲ ನಾನು. ಆ ವಸು ಹತ್ರ ಇರೋದು ಬರೀ 35,000 ಅಷ್ಟೇ. 12 ಗಂಟೆ ಒಳಗೆ ಇನ್ನು 15,000 ಸಂಪಾದನೆ ಮಾಡ್ಬೇಕು. ಇಂಪಾಸಿಬಲ್ ಆಂಟಿ. ವಸು ಅಕ್ಕ ಸೋಲೋದಂತೂ ಗ್ಯಾರಂಟಿ. 2 ದಿನ ಉಪವಾಸ ಮಾಡಿ ನೈವೇದ್ಯ ತಯಾರಿಸಿ ಕೆಂಡದ ಮೇಲೆ ನಡೆದಿದ್ದಾಳೆ. ನನ್ನ ಹರಕೆಗೋಸ್ಕರ ಅವಳು ಕಷ್ಟಪಟ್ಟಿದ್ದಾಳೆ. ನಿನ್ನೆ ನಿನ್ಗೆ BP ಕಮ್ಮಿ ಆಗಿ ಬಿದ್ದೋದಾಗ ಅವಳೇ ಡಾಕ್ಟರ್ನ ಕರೆಸಿ ನಿನಗೆ ಇಂಜೆಕ್ಷನ್ ಮೆಡಿಸಿನ್ಸ್ ತಂದುಕೊಟ್ಟು ಕಾಪಾಡಿದಾಳೆ. ಅದಕ್ಕೋಸ್ಕರ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲಿ ಸ್ವಲ್ಪ ಖರ್ಚು ಮಾಡಿದಾಳೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ನೆನೆ ಅವಳು ಪಂದ್ಯದಲ್ಲಿ ಗೆದ್ದಿದ್ದಾಳೆ. ಇವತ್ತು ವಸು ಪೂರ್ತಿ ದುಡ್ಡು ಕೊಡದೇ ಇದ್ರೆ ಅವಳು ಸೋತೋದ್ಲು ಅಂತ ಶಿಕ್ಷೆ ಕೊಡಬೇಡ. ಅದೇ ಗಣ ಆಗುತ್ತೆ. ಪಂದ್ಯನೇ. ಟೈಮ್ ಒಳಗಡೆ ಕೊಡ್ತೀನಿ ಅಂದಿರೋ 50,000 ಕೊಡ್ಬೇಕು, ಇಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು. ವಸು 50,000ನ ಸಂಪಾದನೆ ಮಾಡಿದಾಳೆ ಸುಮಂಗ್ಲಿ. ಆದ್ರೆ ಅದರಲ್ಲೇ ಸ್ವಲ್ಪ ದುಡ್ಡನ್ನ ನಿಮ್ಮ ಅತ್ತಿಗೆಗೆ ಖರ್ಚು ಮಾಡಿದಾಳೆ. ಸೊಸೆ ಅಂದ್ಮೇಲೆ ಅಷ್ಟಾದ್ರೂ ಜವಾಬ್ದಾರಿ ಇರ್ಬೇಕಲ್ವಾ ಮಾವ? ವಸು ಅಕ್ಕನ ಜಾಗದಲ್ಲಿ ನಾನೇ ಇದ್ದಿದ್ರೆ ನಾನು ದುಡ್ಡು ಖರ್ಚು ಮಾಡ್ತಿದ್ದೆ. ಅತ್ತೆಗೆ ಅಂತ ಮಾಡಿರೋ ಖರ್ಚುನು ಲೆಕ್ಕಕ್ಕೆ ತಗೊಂಡ್ರೆ ಅವಳೆಂತ ಸೊಸೆ ಅಣ್ಣ? ಅವಳ ಸ್ವಾರ್ಥದ ಬಗ್ಗೆ ನೋಡ್ಕೊಂಡ್ರೆ
ಆಗ ಅವಳು ಹೇಗೆ ಈ ಮನೆ ಸೊಸೆ ಆಗ್ತಾಳೆ? ವಸುಗೆ ಯಾವ ಸ್ವಾರ್ಥನೂ ಇಲ್ಲ. ಅತ್ತೆ ಖರ್ಚು ಮಾಡಿರೋ ದುಡ್ಡು ಬಿಟ್ಟು ಮಿಕ್ಕಿದ ದುಡ್ಡು ಕೊಡ್ತೀನಿ ಅಂತ ಅವಳೇನು ಹೇಳ್ತಾ ಇಲ್ಲ ಸುಮಂಗ್ಲಿ. ಈಗ್ಲೂನು ಪೂರ್ತಿ ದುಡ್ಡು ಕೊಡ್ತೀನಿ ಅಂತಾನೆ ಹಠ ಮಾಡ್ತಾ ಕೂತಿದ್ದಾಳೆ. ಅಷ್ಟು ಒಳ್ಳೆ ವ್ಯಕ್ತಿತ್ವ ನಮ್ ಬಸುದು. ಸ್ವಾಮಿ, ನಿನ್ ಮೇಲೆ ಭಾರ ಹಾಕಿದ್ದೀನಿ. ಎಷ್ಟು ಕಷ್ಟ ಬೇಕಾದ್ರೂ ಅನುಭವಿಸ್ತೀನಿ. ಅವಧಿ ಒಳಗೆ ಮಿಕ್ಕಿದ ದುಡ್ಡು ಸಂಪಾದನೆ ಮಾಡೋ ತರ ಆಶೀರ್ವಾದ ಮಾಡು, ನನ್ನ ಗೆಲ್ಸು. ಎಕ್ಸ್ಕ್ಯೂಸ್ ಮೀ, ಜಯಂತಿ ಮೇಡಮ್ ಇದಾರಾ ಸರ್? ನಮ್ಮಮ್ಮನೇ ಏನಾಗ್ಬೇಕು? ಮೇಡಮ್ ಅವರು ಡಿಸೈನ್ ಮಾಡಿ ಅಂತ ಸ್ಯಾರಿ ಕೊಟ್ಟಿದ್ರು. ಡಿಸೈನ್ ಮಾಡಿ ತಗೊಂಬಂದಿದ್ದೀನಿ. ಮೇಡಮ್ನ ಕರೀತೀರಾ? ಒಂದ್ ನಿಮಿಷ ಅತ್ತೆ, ಯಾರೋ ಬಂದಿದ್ದಾರೆ. ನೀವು ತುಂಬಾ ಕೆಲಸ ಮಾಡಿದೀರಾ ಅಲ್ವಾ? ಕಷ್ಟಪಟ್ಟು ಪ್ಲಾನ್ ಮಾಡ್ತಿದ್ದೀರಾ. ವಸು ಅತ್ಗೆನ ಸೋಲ್ಸ್ಬೇಕು ಅಂತ ಅದೆಷ್ಟೋ ಕುತಂತ್ರ ಮಾಡ್ತಿದ್ದೀರಾ. ಅತ್ಗೆ ಸಿತಾರ್ ಪಾಠ ಹೇಳ್ಕೊಡೋಣ ಅಂತಿದ್ರೆ ಮನೆಗ್ ಬಂದಿದ್ ಮಕ್ಕಳನ್ನ ಹೊರಗ್ ಕಳ್ಸಿದ್ರಿ. ಹೋಗ್ಲಿ ಆನ್ಲೈನ್ ಅಲ್ಲಿ ಹೇಳ್ಕೊಡೋಣ ಅಂತಿದ್ರೆ ವೈಫೈ ಕೇಬಲ್ ನ ಕಟ್ ಮಾಡ್ಬೇಕು ಅನ್ಕೊಂಡ್ರಿ. ಪೇಂಟಿಂಗ್ ಮಾಡ್ತಿದ್ರೆ ಕಲರ್ಸ್ ಬೀಳ್ಸಿದ್ರಿ. ಡಿಸೈನಿಂಗ್ ಸ್ಪರ್ಧೆಗೂ ಬಂದ್ರಿ. ನೀವೇನೇ ಮಾಡಿದ್ರು ಅತ್ಗೆನೆ ಗೆದ್ದಿದ್ದು. ಯಾವಾಗ್ಲೂ ಕೊನೆಗೆ ಗೆಲ್ಲೋದು ಒಳ್ಳೇದೇ. ನೀವು ಮಾಡೋ ಕುತಂತ್ರದ ಕೆಲಸಗಳು ಯಾವತ್ತೂ ಮನಸ್ಸಿರುತ್ತೆ. ನೀವು ಬದಲಾಗ್ತೀರಂತ ಇದನ್ನೆಲ್ಲ ಹೇಳ್ತಿಲ್ಲ. ನಿಮ್ಮಂತವ್ರು ಯಾವತ್ತಿಗೂ ಬದಲಾಗಲ್ಲ. ಅದಕ್ಕೆ ತಾಳ ಕೊಟ್ಟಿದ್ದು. ಭಜನೆ ಮಾಡಿ, ಚೆನ್ನಾಗಿ ಮಾಡಿ. ಓಕೆನಾ? ಇವನಿಗೆ ನಮ್ಮೇಲೆ ಡೌಟ್ ಮಾತ್ರ ಇದೆ ಅನ್ಕೊಂಡಿದ್ದೆ. ಆದ್ರೆ ನಾವೇ ವಿಲನ್ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ದಾನಲ್ಲೇ. ಅವನೇ ಅನ್ಕೊಂಡ್ರೆ ನಮ್ಗೇನು? ನಮ್ ಕೆಲ್ಸನ ನಾವ್ ಮಾಡ್ಕೊಂಡು ಹೋಗ್ತಿರೋಣ. ಏನ್ ಕೆಲ್ಸ? ಭಜನೆ ಮಾಡೋದಾ? ಅಯ್ಯೋ, ವಸು ಅಕ್ಕನ್ ಕತೆನ ನೋಡೋಣ ಅಂತ ಹೇಳ್ತಿರೋದು. ಇನ್ನೇನೇ ನೋಡ್ತೀಯ? ಅವಳಿಗೆ ಅಂತ ಆಯ್ತಲ್ಲ. ಅಕ್ಕನ್ನ ಸೋಲ್ಸೋದಕ್ಕೆ ಅದೊಂದೇ ದಾರಿನ ಇರೋದು, ಬೇರೆ ದಾರಿನೇ ಇಲ್ವಾ? ಬೇರೆ ಯಾವ್ದು ಇಲ್ಲ ಅಂದ್ರೆ ಮತ್ತೆ ಅವಳೇನಾದ್ರೂ ತಪ್ಪು ಮಾಡ್ಬೇಕಲ್ಲ. ಅಕ್ಕ ತಪ್ಪು ಮಾಡ್ದೆ ಹೋದ್ರೆ ನಾವೇ ಅಕ್ಕನ ಕೈಲಿ ತಪ್ಪು ಮಾಡ್ಸೋಣ, ಅತ್ತೆ ಹತ್ರ ಸಿಕ್ಕಾಕ್ಸೋಣ, ಆಮೇಲೆ ವಸು ಅಕ್ಕನ ಹೊರಗ್ ಕಳ್ಸೋಣ. ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ಯಾ? ಸೋತೋಗಿದ್ದಕ್ಕೆ ಫೀಲಿಂಗ್ ಅನ್ಸತ್ತೆ. ಹಾಗ್ ಮಾಡೋಣ, ಕೋಪ ಮಾಡ್ಕೋಬೇಡ. ದುಡುಕ್ಬೇಡಿ ಆಂಟಿ. ಕೋರ್ಟಿಗೆ ಹೋದ್ರೂ ಮರ್ಯಾದೆ ಹೋಗುತ್ತೆ. ಈ ಸಮಸ್ಯೆಗೆ ಡಿವೋರ್ಸ್ ಪರಿಹಾರ ಅಲ್ಲ. ಹೌದಮ್ಮ, ಒಂದ್ಸಲ ಆ ಹುಡುಗಿನ ಕರ್ಸು, ನಾನ್ ಮಾತಾಡ್ತೀನಿ. ಸರಿ ಅಣ್ಣ. ನಾನು ರಾಮ್ ಮೋಹನ್ ಅವ್ರ ಮನೇಲಿದ್ದೀನಿ. ಇಲ್ಲಿಗೆ ಸ್ವಲ್ಪ ಬಾ ಅಮ್ಮ. ಬರ್ತೀನಿ. ಬರ್ತಿದ್ದಾಳಂತೆ ಅಣ್ಣ. ಏನು ನನ್ ಬಗ್ಗೆ ಊರೆಲ್ಲ ಚಾಡಿ ಹೇಳ್ಕೊಂಡ್ ಬರ್ತಿದ್ದೀರಾ? ನನ್ ಮರ್ಯಾದೆ ಕಳಿಬೇಕು ಅಂತಿದ್ದೀರಾ? ನನಗವನಂದ್ರೆ ಇಷ್ಟ. ಅಷ್ಟ್ ಇಷ್ಟ ಅನ್ನೋಳು ನೀನ್ ಯಾಕೆ ಬೇರೆಯವ್ರನ್ನ ಮದ್ವೆ ಆದೆ? ನಮ್ ಮನೆಯವರು ನನಗ್ ಬಲವಂತವಾಗಿ ಮದ್ವೆ ಮಾಡಿದ್ರು. ಮದ್ವೆಗ್ ಮುಂಚೆನೆ ನಿನ್ ಪ್ರೀತಿ ವಿಷಯ ಇವ್ರ ಹತ್ರ ಹೇಳ್ಬೇಕಿತ್ತಲ್ವೇನಮ್ಮ? ನಿನ್ನ ಪ್ರೀತಿ ವಿಷಯನ ಮುಚ್ಚಿಟ್ಟು ಮದ್ವೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಮದ್ವೆ ಆದ್ಮೇಲೂ ಅವನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದು ಅತ್ತೆ ಮನೆಯವ್ರನ್ನ ಇಕ್ಕಟ್ಟಿಗೆ ತಳ್ಳಿ
ಮಾನಸಿಕವಾಗಿ ಅವ್ರನ್ನ ಹರ್ಟ್ ಮಾಡೋದು, ಬೆದರಿಸೋದು ಒಳ್ಳೇದ ಹೇಳು? ನನ್ನಿಷ್ಟ ಅಂಕಲ್. ನಾನ್ ಪ್ರೀತಿಸಿದ್ದು ತಪ್ಪಲ್ಲ. ನನ್ನನ್ನ ಬೇರೆಯವ್ರ ಜೊತೆ ಬಲವಂತವಾಗಿ ಮದ್ವೆ ಮಾಡಿದ ತಪ್ಪು. ಅದಕ್ಕೆ ಮದ್ವೆಗ್ ಮುಂಚೆ ನಾನು ಯಾವ ವಿಷಯನೂ ಹೇಳಿಲ್ಲ. ನನ್ ತವ್ರ ಮನೆಯವರು ಹೇಗಿದ್ರು ನನ್ ಮಾತು ಕೇಳಲಿಲ್ಲ. ಅತ್ತೆ ಮನೆಯವರು ಕೇಳಲ್ಲ ಅಂದ್ರೆ ನನಗೆ ಹೇಗನ್ಸುತ್ತೋ ಹಾಗೆ ಮಾಡ್ತೀನಿ. ತಪ್ಪು ಮಾಡೋದಲ್ದೇನೆ ಏನಮ್ಮ ಹೆದರ್ಸ್ತಾ ಇದೀಯಾ? ನಾನೇನ್ ತಪ್ಪು ಮಾಡ್ದೆ? ಪ್ರೀತಿಸಿದ ತಪ್ಪ? ನೀವು ಪ್ರೀತಿ ಮಾಡಿ ತಪ್ಪಲ್ಲ. ಇದಕ್ ಮುಂಚೆ ಎಷ್ಟೋ ಸಲ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಹೇಳಿದ್ರೆ ಏನಾಗುತ್ತೋ ಅಂತ ಭಯಪಟ್ಟು ಸುಮ್ಮನಾಗಿದ್ದೆ. ಹೇಳ್ಬೇಕು ಅಂದ್ರೆ ಧೈರ್ಯ ಸಾಕಾಗ್ಲಿಲ್ಲ. ಆದ್ರೆ ಆ ಹುಡುಗಿ ಹೇಳಿದ್ದು, ನೀವು ಹೇಳಿದ್ದು ಎಲ್ಲ ಕೇಳಿದ್ಮೇಲೆ ಇನ್ನು ಈ ಸತ್ಯನ ಮುಚ್ಚಿಡೋಕೆ ನನ್ ಮನಸ್ಸೊಪ್ತಿಲ್ಲ. ಏನಾದ್ರೂ ಸರಿ, ನಿಮಗೀಗ ಆ ಸತ್ಯನ ಹೇಳಲೇಬೇಕು ಅಂತಿದ್ದೀನಿ. ಈಗ ಬೇಡ ವಸು, ಆಮೇಲೆ ಮಾತಾಡೋಣ. ನನ್ ಮಾತ್ ಕೇಳು. ಇಲ್ಲ ಅಕ್ಕ, ಈಗ್ಲೇ ಹೇಳ್ಬೇಕು, ಬೇಗ ಹೇಳ್ಬೇಕು. ದಯವಿಟ್ಟು ನನಗೆ ಅಡ್ಡಿ ಮಾಡಬೇಡ. ಅದಲ್ಲ ವಸು, ಅವ್ರು ಹೇಳ್ಬೇಕು ಅಂತ ಅನ್ಕೊಂಡಿರೋ ವಿಷಯ ನಿಮ್ಗೆ ಮೊದಲೇ ಗೊತ್ತಾತಿಗೆ? ಈ ನಡುವೆ ಗೊತ್ತಾಯ್ತು ಅಭಿ. ಅದಕ್ಕೆ ಹೇಳಿದ್ ನೀವು, ನನಗ್ಯಾಕೆ ಹೇಳಿಲ್ಲ ವಸೂರೆ? ಕ್ಷಮಿಸ್ರಿ, ಈಗ ಹೇಳ್ಬಿಡ್ತೀನಿ. ಆ ಸತ್ಯ ಏನಂದ್ರೆ, ನಾನು ಮದುವೆ ಮುಂಚೆ ವಿಧವೆ ಆಗಿರ್ಲಿಲ್ಲ. ಮೊದಲನೇ ಗಂಡ ಇನ್ನೂ ಜೀವಂತವಾಗಿದ್ದಾರೆ. ಡಿವೋರ್ಸ್ ತಗೊಂಡು ಬೇರೆ ಆದ್ವಿ, ವಿಧವೆ ಅಲ್ಲ. Stop it! ನೀನ್ ಹೇಳ್ತಿರೋದು ನಿಜನಾ ಅಭಿ? ಇಷ್ಟು ದಿನ ಈ ಸತ್ಯನ
ನಮ್ಮಿಂದ ಮುಚ್ಚಿಟ್ಟಿದ್ರು ಡ್ಯಾಡಿ. ಹೌದಾ ವಸು, ನೀನು ಮದ್ವೆಗೆ ಮುಂಚೆ ವಿಧವೆ ಆಗಿರ್ಲಿಲ್ವಾ? ಡಿವೋರ್ಸ್ ತಗೊಂಡಿದ್ಯಾ? ಕ್ಷಮಿಸಿ ಅತ್ತೆ, ಮದುವೆ ದಿನಾನೇ ಈ ಸತ್ಯ ನಿಮಗೆ ಹೇಳ್ಬೇಕು ಅಂತಿದ್ದೆ. ಆದ್ರೆ ನಮ್ಮ ಅಪ್ಪ ಅಮ್ಮ ಅಡ್ಡ ಬಂದ್ರು. ಈಗ ಸತ್ಯ ಹೇಳಿದ್ರೆ ಮದುವೆ ನಿಂತು ಹೋಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತ, ಒಳ್ಳೆ ಸಂಬಂಧ ಕೈ ತಪ್ಪು ಹೋಗುತ್ತೆ ಅಂತ, ಸತ್ಯ ಹೇಳಿದ್ರೆ ಸತ್ತು ಹೋಗ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಹೆದರಿಸಿದ್ರು. ಹಾ, ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಈ ತರದ್ ಏನೋ ಇರುತ್ತೆ ಅಂತ ನಾನ್ ಮೊದ್ಲಿಂದಾನೇ ಅನುಮಾನ ಪಡ್ತಿದ್ದೆ. ನೋಡ್ದ್ಯಾ ಅದ್ಕೆ, ವಿಧವೆ ಆಗಿರೋಳ್ನ ಸೊಸೆಯಾಗಿ ಮಾಡ್ಕೋತೀನಿ, ಆದ್ರೆ ವಿಚ್ಛೇದನ ತಗೊಂಡಿರೋಳ್ನ ಮಾಡ್ಕೊಳಲ್ಲ ಅಂತ ನೀನ್ ಅವತ್ತೇ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೆ ಅಲ್ವಾ? ನಿನ್ನ ನಂಬಿಸಿ ದ್ರೋಹ ಮಾಡಿದಾಳೆ ಅದ್ಕೆ. ಮೋಸ ಮಾಡಿ ಸುಳ್ಳು ಹೇಳಿ ಈ ಮನೆ ಸೊಸೆ ಆದ್ಲು. ಸತ್ಯ ಗೊತ್ತಾದ್ರೂ ಏನು ಮಾಡಲ್ಲ ಅನ್ನೋ ದಿಮಾಕು ಇವಳಿಗೆ. ಇಲ್ಲ ಚಿಕ್ಕಮ್ಮ, ಮದುವೆ ದಿನ ನಮ್ಮ ಅಪ್ಪ ಅಮ್ಮ ನನಗ್ ಹೆದರಿಸಿದ್ರು, ಅದಕ್ಕೆ ಮೌನವಾಗಿದ್ದೆ. ಮದುವೆ ಆದ್ಮೇಲೆ ಸತ್ಯ ಹೇಳ್ಬೇಕು ಅಂತ ನಾನು ಅನ್ಕೊಂಡೆ, ಆದ್ರೆ ಭಯ ಪಟ್ಟು ಹೇಳಕ್ಕಾಗಿಲ್ಲ ನಂಗೆ. ತಪ್ಪು ಮಾಡಿದಿರ ಹೊಸವ್ರೆ. ಆಗ್ಲೇ ನಮ್ಮನೆಯಲ್ಲಿ ಯಾರು ಈ ತರ ಮುಚ್ಚಿಡೋ ಕೆಲಸ ಮಾಡಲ್ಲ ಅಂತ, ಯಾರು ಸತ್ಯನ ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ದೆ. ಆದ್ರೆ ನಮ್ಮ ಮದುವೆನೇ ಒಂದು ಸುಳ್ಳು ಅಂತ ನನ್ನ ನಂಬಿಸಿ ಮೋಸ ಮಾಡಿ ಇಷ್ಟು ದೊಡ್ಡ ದ್ರೋಹ ಮಾಡಿದೀರ ಅಂತ ಅನ್ಕೊಂಡಿರ್ಲಿಲ್ಲ ನೀವು. ನನ್ನ ಕೈಯಿಂದಲೇ ನನ್ನ ಕಣ್ಣೀರನ್ನ ಒರೆಸಿದ್ರಲ್ವಾ? ಇಲ್ಲ ರೀ, ನನ್ ಭವಿಷ್ಯದ ಬಗ್ಗೆ ಭಯಂಕರವಾದ ಕನ್ಸು ಕಣ್ಮುಂದೆ ಬಂದು ಹೋಯ್ತಕ್ಕ. ಅದಕ್ಕೆ ವಸು ದುಡ್ಕಿ ಈ ವಿಷಯನ ಹೇಳ್ಬೇಡ ಅಂದಿದ್ದು. ಹೇಳಿದ್ರೆ ಏನಾಗುತ್ತೆ ಅಂತ ನಿನ್ಗೆ ಅರ್ಥ ಆಯ್ತಲ್ವಾ? ಹಾಗಂತ ಎಷ್ಟು ದಿನ ಸತ್ಯನ ಮುಚ್ಚಿಡಕ್ಕಾಗತ್ತಕ್ಕ? ಖಂಡಿತ ಹೇಳ್ಬೇಕು, ಆದ್ರೆ ಹೇಳೋ ಸಂದರ್ಭ ಬಂದಾಗ ಹೇಳ್ಬೇಕು. ಅಲ್ಲಿವರೆಗೂ ತಾಳ್ಮೆಯಿಂದಿರು. ಅಷ್ಟ್ರಲ್ಲಿ ಯಾರಾದ್ರೂ ಸತ್ಯ ಹೇಳ್ಬಿಟ್ರೆ ಆಗ ಪರಿಸ್ಥಿತಿ ಇನ್ನೂ ಗಂಭೀರವಾಗಿರತ್ತಲ್ವಾ ಅಕ್ಕ? ಯಾವಾಗ್ಲೂ ಏನೋ ಆಗತ್ತೆ ಅಂತ ಈಗ ಭಯ ಪಡೋದು ಅವಿವೇಕತನ ವಸು. ನೀನ್ ಕನ್ಸಲ್ ಕಂಡಿದ್ದು ತುಂಬಾ ಕಮ್ಮಿ. ದತ್ತು ತಗೊಂಡಿದೀವಿ ಅಂತ ರಾಕಿನ, ಮರ್ಯಾದೆ ಹೋಗುತ್ತೆ ಅಂತ ನಿನ್ನ ಮನೇಲೇ ಇಟ್ಕೋತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೂ ಮೀರಿ ಏನ್ ಬೇಕಾದ್ರೂ ಆಗ್ಬೋದು. ನಿನ್ನ ರಾಕಿನ ಸಾಕಕ್ಕೆ ಈಗ ಚಿಕ್ಕಪ್ಪ ಚಿಕ್ಕಮ್ಮನ ಪರಿಸ್ಥಿತಿನೂ ಚೆನ್ನಾಗಿಲ್ಲ. ಈ ವಯಸ್ಸಿನಲ್ಲಿ ನೀವ್ ಅವರಿಗೆ ಭಾರ ಆಗ್ತೀರಾ, ಕಷ್ಟ ಪಡ್ತೀರಾ. ಹೆಣ್ಮಕ್ಳಿಗೆ ಮೊದಲನೇ ಮದ್ವೆ ಡಿಸ್ಟರ್ಬ್ ಆದ್ರೇನೆ ಕಷ್ಟ, ಅಂತದ್ರಲ್ಲಿ ಎರಡನೇ ಮದ್ವೆನೂ ಡಿಸ್ಟರ್ಬ್ ಆದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ವಸು. ಜೊತೆಲಿ ಹುಟ್ಟೇ ಇದ್ರೂನು ನಿನ್ಗೆ ಅಕ್ಕನಾಗಿ ಹೇಳ್ತಾ ಇದ್ದೀನಿ, ನೀವು ಮೋಸ ಮಾಡಿಲ್ಲ, ದ್ರೋಹನೂ ಮಾಡಿಲ್ಲ, ಸುಳ್ಳು ಕೂಡ ಹೇಳಿಲ್ಲ. ಒಂದ್ ಚಿಕ್ಕ ಸತ್ಯ ಮುಚ್ಚಿಟ್ರಿ ಅಷ್ಟೇ. ಅದು ಚಿಕ್ಕ ಸತ್ಯ ಅಲ್ಲ ಅಕ್ಕ, ನನ್ ಜೀವನನೇ ಮುಳುಗ್ಸೋ ಸತ್ಯ. ಹಾಗೆ ಹೇಳ್ಬೇಡ ವಸು, ಏನಾಗಲ್ಲ, ಸಮಯ ಬಂದಾಗ ಹೇಳೋಣ. ನೀನ್ ಸಂತೋಷವಾಗಿರ್ತೀಯ ಅಂತ ಚಿಕ್ಕಪ್ಪ ಚಿಕ್ಕಮ್ಮ ಈ ಮದ್ವೆ ಮಾಡಿಸಿದ್ರು. ನೀನು ರಾಕಿ ಈ ಮನೇಲಿ ತುಂಬಾ ಸಂತೋಷವಾಗಿದ್ದೀರಾ. ಇದು ಹೀಗೆ ಇರ್ಲಿ, ಸ್ವಲ್ಪ ತಾಳ್ಮೆ ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.